ವಿವಿಧತೆಯಲ್ಲಿ ಏಕತೆಗೆ ರಾಜ್ಯಗಳ ಪ್ರಾಣಿ ಪಕ್ಷಿ ದಂಡು. ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಒಂದು ಕಾಲದಲ್ಲಿ ಸಿಂಹಗಳು ಏಷ್ಯಾ, ಆಫ್ರಿಕಾ ಖಂಡದಲ್ಲೆಲ್ಲ ಅರಸೊತ್ತಿಗೆಗಳ ಪ್ರಮುಖ ಪ್ರಾಣಿಗಳಲ್ಲಿ ಒಂದಾಗಿತ್ತು. ಲಾರ್ಡ್ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಬುದ್ಧ ಕ್ಷೇತ್ರಗಳನ್ನು ಅಗೆದು ತೆಗೆದ ಮೇಲೆ ಪ್ರಸಿದ್ಧ ಅಶೋಕ ಚಕ್ರವರ್ತಿಯ ಚಕ್ರ ಮತ್ತು ಸಿಂಹದ ಗುರುತು ಬಳಕೆಗೆ ಎದ್ದು ಕಂಡಿತು. ಅದನ್ನೇ ಸ್ವತಂತ್ರ ಭಾರತವು ತನ್ನ ಚಿಹ್ನೆಯಾಗಿ ಬಳಸಿಕೊಂಡಿತು. ಆದರೆ ಅಷ್ಟರಲ್ಲಾಗಲೇ ಏಷ್ಯಾದಲ್ಲಿ ಸಾಕಿದ ಸಿಂಹಗಳ ಹೊರತು ಕಾಡು ಸಿಂಹಗಳೆಲ್ಲ ಅಳಿದಿದ್ದವು. ಭಾರತವು ಅದಕ್ಕೆ ಹೊರತಲ್ಲ. ಹಾಗಾಗಿ 1973ರಲ್ಲಿ ಜೀವವೈವಿಧ್ಯ ರಕ್ಷಣಾ ಕಾಯ್ದೆ ಬರುವಾಗ ಸಿಂಹವನ್ನು ತೆಗೆದು ದೇಶದಲ್ಲಿ ಸಾಕಷ್ಟು ಇದ್ದ ಹುಲಿಯನ್ನು ದೇಶೀಯ ಪ್ರಾಣಿಯಾಗಿ ಸ್ವೀಕರಿಸಲಾಯಿತು. ಆದರೆ ಇದ್ದ ಒಂದೆರಡನ್ನು ಬಳಸಿಕೊಂಡು ಏಷ್ಯಾಟಿಕ್ ಸಿಂಹಗಳನ್ನು ಅಭಿವೃದ್ಧಿಪಡಿಸಲಾಯಿತು. ಹಾಗಾಗಿ ಈಗ ಗುಜರಾತ್, ಮಧ್ಯಪ್ರದೇಶವನ್ನು ಒಳಗೊಂಡಂತೆ ಮುಖ್ಯವಾಗಿ ಗಿರ್ ಅರಣ್ಯ ವ್ಯಾಪ್ತಿಯಲ್ಲಿ ಏಷ್ಯಾದ ಸಿಂಹಗಳು ಇದೆ. ಹುಲಿಗಳು ರಕ್ಷಿತ ಅರಣ್ಯಗಳ ಕಾರಣದಿಂದ ಭಾರತದಲ್ಲಿ ಇನ್ನೂ ಒಂದಷ್ಟು ಸಂಖ್ಯೆಯಲ್ಲಿ ಇದೆ. ಸಿಂಹವನ್ನು ರಾಷ್ಟ್ರೀಯ ಪ್ರಾಣಿಯ ಸ್ಥಾನದಿಂದ ತೆಗೆದಿದ್ದರೂ ಅದರ ಪ್ರಾಮುಖ್ಯತೆ ಕಡಿಮೆಯಾಗಿಲ್ಲ. ಏಕೆಂದರೆ ರಾಷ್ಟ್ರ ಪ್ರಾಣಿಯ ಸ್ಥಾನ ಕಳೆದುಕೊಂಡಿದ್ದರೂ ಸಿಂಹವು ದೇಶೀಯ ಚಿಹ್ನೆಯಾಗಿ ಉಳಿದುಕೊಂಡಿದೆ. ಏಕೆಂದರೆ ಅಶೋಕ ಚಕ್ರದ ಜೊತೆಗೆ ಈ ಸಿಂಹಗಳು ಇದ್ದು ಹುಲಿಯನ್ನು ಪೂರ್ತಿಯಾಗಿ ಆಕ್ರಮಿಸಿಕೊಳ್ಳಲು ಬಿಟ್ಟಿಲ್ಲ. ಇನ್ನು ದೇಶದ ಹಕ್ಕಿಯಾಗಿ ನವಿಲು ಮುಂದುವರೆದಿದೆ. ಇದೊಂದು ರೀತಿಯಲ್ಲಿ ತಂದೆ ಕಟ್ಟಿನ ಕರಾಮತ್ತಿನಂತೆಯೂ ಕಾಣಿಸುತ್ತದೆ. ಕೇಸರದ ಸಿಂಹ ಎಂದರೆ ಗಂಡು ಸಿಂಹ. ಹಾಗೆಯೇ ಉದ್ದ ಬಾಲದ ಗರಿಯ ನವಿಲು ಎಂದರೆ ಗಂಡು ನವಿಲು. ಹಾಗಾಗಿ ಇದು ತಾಯಿ ಕಟ್ಟಿನ ಮೇಲೆ ಒಳಗುದ್ದು ಎಂದು ಕೂಡ ಹೇಳಬಹುದು. ಈ ನಿಟ್ಟಿನಲ್ಲಿ ಹುಲಿಯೇ ವಾಸಿ. ನೋಡಿದ ಕೂಡಲೇ ಇದು ಗಂಡು ಹುಲಿ, ಇದು ಹೆಣ್ಣು ಹುಲಿ ಎಂದು ಹೇಳುವುದಕ್ಕೆ ಆಗುವುದಿಲ್ಲ. ಅದಕ್ಕೆ ಕೆಲವು ವಿಶೇಷಗಳನ್ನು ಗಮನಿಸಬೇಕಾಗುತ್ತದೆ. ಅದು ಸರಿ, ನಮ್ಮದು ಸಂವಿಧಾನದಂತೆ, ರಾಜ್ಯಗಳ ಒಳಾರ್ಥದಂತೆ ದೇಶಗಳ ಒಕ್ಕೂಟ. ಹಾಗಾದರೆ ನಮ್ಮ ದೇಶದೊಳಗಿನ ರಾಜ್ಯಗಳು ರಾಜ್ಯ ಹಕ್ಕಿ ಮತ್ತು ಪ್ರಾಣಿಗಳಾಗಿ ಯಾವುದನ್ನು ಹೊಂದಿವೆ ಎಂಬ ಕುತೂಹಲ ಇದ್ದೇ ಇರುತ್ತದೆ. ಕೆಲವು ಗೊತ್ತಿರುತ್ತದೆ, ಕೆಲವು ಮರೆತಿರುತ್ತದೆ, ಕೆಲವು ಗೊತ್ತಿರುವುದಿಲ್ಲ. ಎಲ್ಲವನ್ನು ಒಮ್ಮೆ ಪರಾಂಬರಿಸುವುದು ಒಳ್ಳೆಯದು ತಾನೆ? ಹಾಗಾದರೆ ನೋಡಲೇನು ಅಡ್ಡಿ? ಮೊದಲಿಗೆ ನಮ್ಮ ಕರ್ನಾಟಕದನ್ನೇ ನೋಡೋಣ. ರಾಜ್ಯ ಪ್ರಾಣಿ ಎನಿಸಿದೆ ಆನೆ. ಸಿಂಹಗಳಲ್ಲಿ ಆಫ್ರಿಕಾದ್ದೇ ಬೇರೆ, ಏಷ್ಯಾದ್ದೇ ಬೇರೆ ಇರುವಂತೆ ಆನೆಗಳಲ್ಲೂ ಅಲ್ಲಿನದ್ದು ಬೇರೆ, ಇಲ್ಲಿನದ್ದು ಬೇರೆ. ಇಲ್ಲಿನ ಆನೆಯೇ ಕರ್ನಾಟಕದ ರಾಜ್ಯ ಪ್ರಾಣಿ. ಈ ಆನೆಯು ಕರ್ನಾಟಕ ಮಾತ್ರವಲ್ಲ, ಕೇರಳ, ಒಡಿಶಾ, ಜಾರ್ಖಂಡ್ ರಾಜ್ಯಗಳ ರಾಜ್ಯ ಪ್ರಾಣಿಯೂ ಆಗಿದೆ. ಆನೆ ಜೋರಿದೆ. ಈ 4 ರಾಜ್ಯಗಳಲ್ಲಿ ಬಿಜೆಪಿಗೆ ರಾಜಕೀಯ ಕಷ್ಟವಿದೆ. ಸದ್ಯ ಒಡಿಶಾದಲ್ಲಿ ಕಷ್ಟಪಟ್ಟು ಅಧಿಕಾರ ಹಿಡಿದಿದೆ. ಕರ್ನಾಟಕದ ರಾಜ್ಯ ಹಕ್ಕಿ ಎನಿಸಿದೆ ಇಂಡಿಯನ್ ರೋಲರ್ ಎನ್ನಲಾಗುವ ನೀಲಕಂಠ ಹಕ್ಕಿ. ಈ ಹಕ್ಕಿಯು ನಮ್ಮ ರಾಜ್ಯವಲ್ಲದೆ ಆಂಧ್ರ ಪ್ರದೇಶ, ತೆಲಂಗಾಣಗಳ ರಾಜ್ಯ ಹಕ್ಕಿಯೂ ಆಗಿದೆ. ತೆಲಂಗಾಣದ ರಾಜ್ಯ ಪ್ರಾಣಿಯು ಚಿತಾಲ್ ಆಗಿದೆ. ಇದು ಚಿಟ್ಟೆಗಳ ಜಿಂಕೆಯಾಗಿದೆ. ಜಾರ್ಖಂಡದ ರಾಜ್ಯ ಹಕ್ಕಿ ಕೋಗಿಲೆ. ಕೇರಳದ ರಾಜ್ಯ ಹಕ್ಕಿ ಮಲೆಮಂಗಟೆ ಇಲ್ಲವೇ ಗ್ರೇಟ್ ಹಾರ್ನ್ ಬಿಲ್. ಒಡಿಶಾದ ರಾಜ್ಯ ಹಕ್ಕಿಯಾಗಿದೆ ನವಿಲು. ರಾಷ್ಟ್ರ ಪಕ್ಷಿಯು ಇಲ್ಲಿ ರಾಜ್ಯ ಪಕ್ಷಿಯಾಗಿ ಕೂತಿದೆ. ಪಡುವಣ ಬಂಗಾಳವು ನೀರು ಹಾಗೂ ಮೀನು ರಾಜ್ಯ. ಹಾಗಾಗಿ ಅಲ್ಲಿನ ರಾಜ್ಯ ಪ್ರಾಣಿ ಮೀನು ಬೇಟೆಯ ಬೆಕ್ಕು ಹಾಗೂ ರಾಜ್ಯ ಹಕ್ಕಿ ಬಿಳಿ ಗಂಟಲಿನ ಮಿಂಚುಳ್ಳಿ ಹಕ್ಕಿ. ಉತ್ತರ ಪ್ರದೇಶದ ರಾಜ್ಯ ಹಕ್ಕಿಯಾಗಿದೆ ಸಾರಸ ಕೊಕ್ಕರೆ ಮತ್ತು ಜೌಗು ನೆಲೆಯ ಜಿಂಕೆ ರಾಜ್ಯ ಪ್ರಾಣಿ. ಇವೆರಡೂ ನದಿ ಬಯಲು ಪ್ರದೇಶದ ಜೀವಿಗಳು.
ಉತ್ತರಾಖಂಡವು ಮಸ್ಕ್ ಜಿಂಕೆಯನ್ನು ಮತ್ತು ಹಿಮಾಲಯದ ಮೋನಾಲ್ ಅನ್ನು ರಾಜ್ಯದ ಪ್ರಾಣಿ ಮತ್ತು ಹಕ್ಕಿಗಳಾಗಿ ಹೊಂದಿದೆ. ಮೋನಾಲ್ ಆಕರ್ಷಕ ಬಣ್ಣದ ಪೆಸೆಂಟ್ ಜಾತಿಯ ಹಕ್ಕಿ. ತ್ರಿಪುರಾವು ಹಸಿರು ರಾಜ ಪಾರಿವಾಳ ಮತ್ತು ಫಾಯರ್ಸ್ ಲಂಗೂರನ್ನು ರಾಜ್ಯದ ಹಕ್ಕಿ ಮತ್ತು ಪ್ರಾಣಿ ಮಾಡಿಕೊಂಡಿದೆ. ಲಂಗೂರ್ಗಳು ಬಹುತೇಕ ಸಿಂಹಮುಖ, ಸಿಂಹ ಬಾಲವನ್ನು ಹೊಂದಿರುತ್ತದೆ. ತಮಿಳುನಾಡಿನ ರಾಜ್ಯ ಹಕ್ಕಿ ಎಮರಾಲ್ಡ್ ಪಾರಿವಾಳ ಮತ್ತು ನೀಲಗಿರಿ ತಾರ್ ರಾಜ್ಯ ಪ್ರಾಣಿ. ತಾಹರ್ ಕುರಿಯ ಜಾತಿಗೆ ಸೇರಿದ ಬೆಟ್ಟದ ಜೀವವಾಗಿದೆ. ಸಿಕ್ಕಿಂ ರಾಜ್ಯವು ಬ್ಲಡ್ ಪೆಸೆಂಟ್ ಮತ್ತು ರೆಡ್ ಪಾಂಡಾಗಳನ್ನು ರಾಜ್ಯದ ರಾಜ್ಯ ಜೀವಿ ಮಾಡಿಕೊಂಡಿದೆ. ಪಾಂಡಾಗಳು ಬಿದಿರನ್ನು ಮಾತ್ರ ತಿನ್ನುವ ಜೀವಿಗಳಾಗಿದೆ. ಇಂಡಿಯನ್ ಬಸ್ಟರ್ಡ್ ಮತ್ತು ಒಂಟೆಗಳನ್ನು ರಾಜಸ್ಥಾನವು ತಮ್ಮ ಹಕ್ಕಿ ಪ್ರಾಣಿ ಮಾಡಿಕೊಂಡಿದೆ. ಒಂಟೆ ಮರುಭೂಮಿಯ ಹಡಗು. ಮರುಭೂಮಿ ಇರುವ ರಾಜ್ಯವಾದ ರಾಜಸ್ಥಾನವು ದೇಶದ ಒಂಟೆಗಳ ತವರು. ಇಂಡಿಯನ್ ಬಸ್ಟರ್ಡ್ಗಳು ಭಾರತದ ಅತಿ ದೊಡ್ಡ ಹಕ್ಕಿಗಳು, ಆದರೆ ಇಂದು ಬೆರಳೆಣಿಕೆಯ ಮಟ್ಟಕ್ಕೆ ಮುಟ್ಟಿದೆ. ನಾದರ್ನ್ ಗೋಶಾವುಕ್ ಹಾಗೂ ಬ್ಲ್ಯಾಕ್ ಬಕ್ ಪಂಜಾಬಿನ ಹಕ್ಕಿ ಪ್ರಾಣಿಗಳಾಗಿದೆ. ಗೋಶಾವುಕ್ ಒಂದು ಬಗೆಯ ಗಿಡುಗವಾಗಿದೆ. ಬ್ಲ್ಯಾಕ್ ಬಕ್ ಜಿಂಕೆ ಜಾತಿಯದು. ಬ್ಲೈತ್ ಟ್ರಾಗೋಪನ್ ಹಾಗೂ ಮಿಥುನ್ ನಾಗಾಲ್ಯಾಂಡಿನ ಪ್ರಾಣಿ ಪಕ್ಷಿಗಳು. ಟ್ರಾಗೋಪನ್ ಕೂಡ ಪೆಸೆಂಟ್ ಜಾತಿಯ ಹಕ್ಕಿಯಾಗಿದ್ದರೆ ಮಿಥುನ್ ಸ್ಥಳೀಯ ವಿಶೇಷ ಕಾಡು ಹಾಗೂ ಸಾಕು ಹಸುವಾಗಿದೆ. ಮಿಜೋರಾಂ ಹ್ಯೂಮ್ಸ್ ಪೆಸೆಂಟ್ ಹಿಲಾಕ್ ಗಿಬನ್ ಮಂಗ ಹೊಂದಿದೆ. ಹ್ಯೂಮ್ಸ್ ಪೆಸೆಂಟ್ ಮಣಿಪುರದ ಹಕ್ಕಿಯೂ ಆಗಿದೆ. ಇಲ್ಲಿನ ಪ್ರಾಣಿ ಸನ್ಗೈ ಜಿಂಕೆ. ಮೇಘಾಲಯದ್ದು ಗಿರಿಮೈನಾ ಹಾಗೂ ಬೂದು ಚಿಟ್ಟೆ ಹುಲಿ ಪಡೆದಿದೆ. ಮಹಾರಾಷ್ಟ್ರದ ಹಕ್ಕಿ ತ್ರಿಪುರಾದ ಹಕ್ಕಿಯೇ ಆಗಿದೆ. ಪ್ರಾಣಿಯು ಹೆಬ್ಬಳಿಲು. ಮಧ್ಯಪ್ರದೇಶದ ಪ್ರಾಣಿ ಉತ್ತರ ಪ್ರದೇಶದ್ದೇ. ಹಕ್ಕಿ ಮಾತ್ರ ನಾಕಾದ ನೊಣ ಹಿಡುಕ ಹಕ್ಕಿ. ಜಮ್ಮು ಕಾಶ್ಮೀರದ್ದು ಕಪ್ಪು ಕತ್ತಿನ ಬಕ ಹಾಗೂ ಹಂಗುಲ್ ಎಂಬ ಹಿಮಸಾರಂಗ. ಹಿಮಾಚಲ ಪ್ರದೇಶವು ಹಿಮಚಿರತೆ ಬಿಡಲುಂಟೆ. ಹಕ್ಕಿ ವೆಸ್ಟರ್ನ್ ಟ್ರಾಗೋಪನ್ ಎಂಬ ಪೆಸೆಂಟ್. ಹರಿಯಾಣವು ಕಪ್ಪು ಫ್ರಾಂಕೋಲಿನ್ ಎಂಬ ಪೆಸೆಂಟ್ ಹಾಗೂ ನೀಲ್ಗಾಯ್. ಈ ನೀಲ್ಗಾಯ್ ಎನ್ನುವುದು ಏಷ್ಯಾದಲ್ಲಿ ಅತಿ ದೊಡ್ಡ ಎರಳಿಯಾಗಿದೆ. ಗುಜರಾತವು ಫ್ಲೆಮಿಂಗೋ ಮತ್ತು ಸಿಂಹಗಳನ್ನು ರಾಜ್ಯದ ಹಕ್ಕಿ ಪ್ರಾಣಿ ಮಾಡಿಕೊಂಡಿದೆ. ಬಿಹಾರ ಮತ್ತು ಗೋವಾದ ರಾಜ್ಯ ಪ್ರಾಣಿಗಳು ಗೌರಿ ಎಂಬ ಕಾಡುಕೋಣವಾಗಿದೆ. ಬಿಹಾರದ ಹಕ್ಕಿ ಮನೆಗುಬ್ಬಿ ಹಾಗೂ ಗೋವಾದ್ದು ಕಪ್ಪು ಕತ್ತಿನ ಬುಲ್ಬುಲ್ ಆಗಿದೆ. ಛತ್ತೀಸ್ಗಢದ್ದು ಮೇಘಾಲಯದ್ದೇ ಹಕ್ಕಿ. ಪ್ರಾಣಿಯು ಕಾಡೆಮೆಯಾಗಿದೆ. ಒಂದು ಕೊಂಬಿನ ಗೇಂಡಾಮೃಗ ಅಸ್ಸಾಮದ ಪ್ರಾಣಿಯಾದರೆ ಬಿಳಿಯ ರೆಕ್ಕೆಯ ಕಾಡು ಬಾತು ರಾಜ್ಯ ಹಕ್ಕಿ ಎನಿಸಿದೆ. ಅರುಣಾಚಲ ಪ್ರದೇಶದ ಹಕ್ಕಿ ಕೇರಳದಂತೆ ಗ್ರೇಟ್ ಹಾರ್ನ್ಬಿಲ್. ಪ್ರಾಣಿಯು ನಾಗಾಲ್ಯಾಂಡಿನಂತೆ ಮಿಥುನ್. ಆಂಧ್ರ ಪ್ರದೇಶದ್ದು ಕರ್ನಾಟಕದ್ದೇ ಹಕ್ಕಿ ಹಾಗೂ ಪಂಜಾಬಿನದೇ ಜಿಂಕೆಯಾಗಿದೆ. ಹೀಗೆ ವಿವಿಧತೆಯಲ್ಲಿ ಏಕತೆ ಸಾಧಿಸಿರುವ ದೇಶವಾಗಿದೆ ಭಾರತ. ಇದು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.